ಬರ್ಡೇ ಕಾಲಕ್ಕೆ ಮುಂಚೆ ಅವ್ರು ಚಿಕ್ಕಮ್ಮ ನೋಡಿ ಗೈಸ್ ಹೆಂಗೆ ರೆಡಿ ಆಗಿಬಿಟ್ಟವಳೆ ಅಂತ. ತೆಗಿ ಪರವಾಗಿಲ್ಲ ತೋರಿಸು. ಕ್ಯೂಟಾಗಿ ರೆಡಿ ಆಗಿಬಿಟ್ಟವಳೆ. ಫುಲ್ಲು ಬಿಸಿಲು, ಬ್ಲಾಗಲ್ಲಿ ಕಾಣಿಸುತ್ತಾ ಇಲ್ಲೋ ಗೊತ್ತಿಲ್ಲ. ಕ್ಯೂಟಾಗಿ ರೆಡಿ ಆಗಿಬಿಟ್ಟಿದ್ದಾಳೆ, ಡಾಲ್ ಬೇಬಿ ಥರ ನೋಡಿ. ಪಾಪುನೇ ಸಿಂಪಲಾಗಿ ರೆಡಿ ಮಾಡಿಬಿಟ್ಟು ಗೈಸ್ ಇವತ್ತು ಸರ್ಪ್ರೈಸ್ ಇದೆ ನಮ್ಮ ಬ್ಲಾಗಲ್ಲಿ. ಒಬ್ರು ಬಂದಿದ್ದಾರೆ ನೋಡಿ, 7 ವಂಡರ್ ಸೆಲೆಬ್ರಿಟಿನ 14 ವಂಡರ್ ಬರ್ತೈತೆ ಹಂಗೆ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ರೆಡಿ ಆಗ್ತಾ ಇದ್ದೀವಿ. ಏನಪ್ಪ ವಿಶೇಷ ಅಂತ ಹೇಳಿದ್ರೆ, ಇವತ್ತು ಸ್ವಾತಿ ಪಾಪುದು ಬರ್ಡೇ, ಐ ಮೀನ್ ಮಹಿಮಾ ಗೌಡ ಬರ್ಡೇ ಇವತ್ತು. ಸೊ ಹೋಗೋಣ ಅಂತ ಹೇಳ್ಬಿಟ್ಟು ರೆಡಿ ಆಗ್ತಾ ಇದ್ದೀನಿ. ಸದ್ಯಕ್ಕೆ ಸಿಂಪಲ್ ಔಟ್ಫಿಟ್ಟು, ಬರ್ಡೇ ಮನೆಯಲ್ಲಿ ಗ್ರ್ಯಾಂಡಾಗಿ ಮಾಡ್ತಾ ಇದ್ದಾರೆ, ಹಾಗಾಗಿ ಇದು ನನ್ನ ಔಟ್ಫಿಟ್ ಗೈಸ್. ಹೇಗಿದೆ? ಸೊ ಹೇರ್ ಸೆಟಪ್ ಎಲ್ಲ ಮಾಡ್ಕೋಬೇಕು, ರೆಡಿ ಆಗಬೇಕು. ರೆಡಿ ಆದಮೇಲೆ ಮತ್ತೆ ಗೆಟ್ ಬ್ಯಾಕ್ ಆಗ್ತೀನಿ. ಸೊ ಎಂತ ಎಲ್ಲರೂ ವೆಯ್ಟ್ ಮಾಡ್ತಾರೆ. ಇವತ್ತು ಮಹಿಮಾ ಬರ್ಡೇ ಹೇಗೆ ಮಾಡ್ತಾರೆ ಅಂತ ಬ್ಲಾಗಲ್ಲಿ ತೋರಿಸ್ತೀನಿ, ನೋಡಿ ಎಂಜಾಯ್ ಮಾಡಿ. ಲವ್ ಯು ಗೈಸ್. ಫೈನಲಿ ನಾನು ರೆಡಿಯಾಗಾಯಿತು. ಅಪ್ಪ ಮಗ ನೋಡಿ ಇನ್ನೂ ರೆಡಿ ಆಗ್ತಾ ಇದ್ದಾರೆ. ಯಾಕೆ ಬರ್ಡೇಗೆ ಹೋಗ್ತಿದ್ದೀವಿ ಮುನ್ನೆ? ಅಪ್ಪು ಕ್ಲೋಸ್ ಫ್ರೆಂಡು ಮಹಿಮಾ, ಗರ್ಲ್ ಫ್ರೆಂಡ್ ಬರ್ಡೇಗೆ ಹೋಗ್ತಿದ್ದಾನೆ ಗೈಸ್. ಇವನು ಕಳ್ಳ ಇಲ್ಲಿ ನೋಡಿ ಹೆಂಗೆ ರೆಡಿ ಆಗಿಬಿಟ್ಟಿದ್ದಾನೆ, ಶೂಟು ತಿಳ್ಕೊಟ್ಟು ಹಾಕ್ಕೊಂಡಿದ್ದೇವೆ. ಯಾರು ಬರ್ಡೇಗೆ ಹೋಗ್ತಿದ್ಯಾ? ಕರೆಕ್ಟಾಗಿ ಹೇಳು. ನಿನ್ನ ಗರ್ಲ್ ಫ್ರೆಂಡ್ ಬರ್ಡೇಗಾ? ಹಾಂ ಹೇಳ. ನಾಚಿಕೆ ಆಗೋಯ್ತು ಗೈಸ್ ಅವ್ರಿಗೆ. ಸೊ ಇವಾಗ ಹೊರಡಬೇಕು ಗೈಸ್. ಗಿಫ್ಟು ಒಂದು ಪ್ಯಾಕ್ ಆಗಿದೆ, ಅದೇನಂತ ಸ್ವಾತಿನೇ ತೋರಿಸ್ತಾಳೆ ನಿಮಗೆ. ಸರ್ಪ್ರೈಸ್ ಗಿಫ್ಟು ಒಂದು. ಇನ್ನೊಂದು ಗಿಫ್ಟ್ ತೊಗೊಂಡಿದ್ದೀನಿ, ಅದನ್ನು ಆಮೇಲೆ ಸ್ವಾತಿನೇ ತೋರಿಸ್ತಾಳೆ ಏನು ತೊಗೊಂಡಿದ್ದೀನಿ ಅಂತ ಹೇಳಿಬಿಟ್ಟು. ಸೊ 3 ಗಿಫ್ಟ್ ತೊಗೊಂಡಿದ್ದೀನಿ ನಾನು ಟೋಟಲಿ. ಪಾಪುಗೆ ಸ್ವಾತಿಗೆ ಸೇರಿಸಿ 3 ಗಿಫ್ಟ್ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಇವಾಗ ಒಂದು ಪ್ಯಾಕ್ ಆಗಿದೆ, ಇನ್ನು 2 ಪ್ಯಾಕ್ ಮಾಡಿಸ್ಬೇಕು. ಪ್ಯಾಕ್ ಮಾಡಿಸ್ಕೊಂಡು ಇವಾಗ ಹೊರಡಬೇಕು ಗೈಸ್. ಟೈಮ್ ಆಯಿತು. ಫೈನಲಿ ನಾನು ಈ ರೀತಿ ರೆಡಿಯಾಗಿದ್ದೀನಿ ಗೈಸ್. ಹೊರಡೈತೆ ಟ್ರೆಡಿಷ್ನಲ್ ಆಗಿ ರೆಡಿ ಆಗೋಣ ಅಂತ ಅಂದ್ಕೊಂಡೆ, ಬರ್ತೀನಿ ಬೇಡ, ಮನೆನಲ್ವಾ, ನಾರ್ಮಲಾಗಿ ಕ್ಯಾಶುವಲಾಗಿ ರೆಡಿ ಆಗೋದಿಲ್ಲ. ಸೊ ಹಾಗಾಗಿ ಈ ರೀತಿ ರೆಡಿಯಾಗಿದ್ದೀನಿ. ಟ್ರೆಡಿಷ್ನಲ್ ಬಿಟ್ಟು ವೆಸ್ಟರ್ನು, ಬರ್ಡೇ ಸೆಲೆಬ್ರೇಷನ್ ಅಲ್ವಾ, ಹಾಗೆ ಪೂಜೆ ಗೀಜೆ ಆಗಿದ್ದರೆ ಟ್ರೆಡಿಷ್ನಲ್ ರೆಡಿ ಆಗ್ತಿದೆ. ಸೊ ಬನ್ನಿ ಇವಾಗ. ಅಮ್ಮನೂ ರೆಡಿ ಆದರು ಫೈನಲಿ. ಅಮ್ಮನೂ ಸಿಂಪಲಾಗಿ ರೆಡಿ ಆಗಿದ್ದಾರೆ. ಹತ್ರ ಬಾಮ, ಕಾಣಿಸ್ತಾ ಇಲ್ಲ. ಮನೇಲಿ ಎಲ್ಲ ಕಡೆ ವಿಂಡೋ ಇರೋದಕ್ಕೆ ಬೆಳಕು ಜಾಸ್ತಿ ಗೈಸ್. ಹಾಯ್ ಮಾಡೆಲ್ಲರಿಗೂ ಹಾಯ್. ಇನ್ನೂ ಸ್ವಲ್ಪ ರೆಡಿ ಆಗೋಮ್ಮ ಗ್ರ್ಯಾಂಡಾಗಿ ಅಂದರೆ ಅಮ್ಮ ಬೇಡ 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 ಸಾಕು ಸಿಂಪಲ್ಲಾಗಿ ರೆಡಿ ಆಗ್ತೀನಿ ಅಂದ್ಕೊಂಡು ಸಿಂಪಲ್ಲಾಗಿ ರೆಡಿ ಆಗಿದ್ದಾರೆ. ಸೊ ತಾನೇ ಹಾಗೆ ಜಾಯ್ನ್ ಆಗ್ತಾನೆ, ಫ್ರೆಂಡ್ಸ್ನ ಮೀಟ್ ಮಾಡೋಕ್ಕೆ ಹೋಗಿದ್ದಾನೆ. ಮನೆಯವ್ರು ಎಲ್ಲರೂ ಹೋಗ್ತಿದ್ದೀವಿ ಗೈಸ್. ಮಚ್ಚ ಆ್ಯಂಡ್ ಫ್ಯಾಮಿಲಿನೂ ಬರ್ತಾರೆ. ಸೊ ಅವ್ರಿನ್ನೂ ರೆಡಿ ಆಗ್ತಿದ್ದಾರೆ ಅನ್ಕೋತೀನಿ. ಮೇ ಬಿ ಇವಾಗ ಕಾಲ್ ಮಾಡಬೇಕು. ರೆಡಿಯಾಗಿದ್ದರೆ ಎಲ್ಲ ಒಟ್ಟಿಗೆ ಮೂವ್ ಆಗಬೇಕು. ಓಕೆ, ಸಿಗ್ತೀನಿ ಬರ್ಡೇ ಪಾರ್ಟಿಯಲ್ಲಿ. ಅಲ್ಲಿ ಹೋದ್ಮೇಲೆ ಹೇಗೆ ಸೆಲೆಬ್ರೇಟ್ ಮಾಡ್ತಿದ್ದಾರೆ, ಹೇಗೆ ಡೆಕೋರೇಟ್ ಮಾಡಿದ್ದಾರೆ, ಅದನ್ನೆಲ್ಲ ನೀವು ಬ್ಲಾಗಲ್ಲಿ ನೋಡಿ, ಚೆನ್ನಾಗಿರುತ್ತೆ. ಏನು ಬೇಕೋ ಇದು ಏನಕ್ಕಿದು? ಮೊಬೈಲ್ ಸೋದಕ್ಕ ಗಿಫ್ಟ್ ಕೇಳ್ತೀನಿ ಅವನಿಗೆ. ಕಬಟ್ಟೆ ಶೆಕೆ ಆಗ್ತಿದೆ ಗೈಸ್. ಏನಾದರೂ ಸ್ಯಾರೆ ಕೊಂಬಿಟ್ಟಿದ್ದಿದ್ರೆ ಅಷ್ಟೇ ಕತೆ. 50 ರೂಪಾಯಿ. ಎಲ್ಲ ರೆಡಿಯಾಗಿ ಹೋಗ್ತಾ ಇದ್ದೀವಿ ಗೈಸ್. ಸ್ಟೇಜು ಇವಾಗ ಮಾಡ್ತಾವಳಿ. ಎಲ್ಲ ರೆಡಿಯಾಗಿ ಹತ್ತಾ ಇದ್ದಾರೆ ಗೈಸ್. ಹಾಯ್ ಮಾಡು ಮಾಲ. ಆಫ್ಟರ್ ಲಾಂಗ್ ಬ್ಯಾಕು ಒಬ್ರಿಗೊಬ್ರು ಮೀಟ್ ಮಾಡೋಕೆ ಆಗ್ತಿರ್ಲಿಲ್ಲ, ಬ್ಯುಸಿ ಇದ್ವಿ. ಇವತ್ತು ಬರ್ಡೇಗೆ ಅಂತ ಒಟ್ಟಿಗೆ ಹೋಗ್ತಾ ಇದ್ದೀವಿ ಗೈಸ್. ಇವಾಗ ಹೇಳು. ಸೋತೆ ಹೋದೆ ಅಲೆಗೆ ಬಂದಾಗ ಜ್ವರ ಹೇಳಾಯ್ತು.
ರಸ್ತೆಯಲ್ಲಿ ಸಂತೈಸೋ ಅವಳಿ ಗಾಳಿ ಸಾಗರದ ಬಾನಿನಲ್ಲಿ ಗಳಿಸೋ ಅವಳಿ ನೀಲಿ ಸಮಯ. ಫೈನಲಿ ಸ್ವಾತಿ ಮನೆಗೆ ರೀಚ್ ಆದ್ವಿ ಗಸ್. ಹೋಗ್ಬೇಕು. ಮೈಮಾ ಹೆಂಗ್ ರೆಡಿ ಆಗಿದ್ದಾಳೆ ನೋಡ್ಬೇಕು ಇವತ್ತು. ಎಲ್ಲ ಹೋಗ್ತಾ ಇದ್ದೀವಿ. ಕಾರ್ ಪಾರ್ಕ್ ಮಾಡ್ಬಿಟ್ಟು ನಡ್ಕೊಂಡು ಹೋಗ್ತಾ ಇದ್ದೀವಿ ಇವಾಗ. ಬರ್ಡೇಗಾಲಕ್ಕೆ ಮುಂಚೆ ಅವ್ರು ಚಿಕ್ಕಮ್ಮ ನೋಡಿ ಗೈಸ್ ಹೆಂಗ್ ರೆಡಿ ಆಗಿಬಿಟ್ಟವಳೆ ಅಂತ. ತೆಗಿ ಪರವಾಗಿಲ್ಲ ತೋರಿಸು. ಕ್ಯೂಟಾಗಿ ರೆಡಿ ಆಗಿಬಿಟ್ಟೆ. ಫುಲ್ಲು ಬಿಸಿಲು. ವ್ಲಾಗಲ್ಲಿ ಕಾಣಿಸುತ್ತಾ ಇಲ್ಲೋ ಗೊತ್ತಿಲ್ಲ. ಕ್ಯೂಟಾಗಿ ರೆಡಿ ಆಗಿಬಿಟ್ಟಿದ್ದಾಳೆ ಡಾಲ್ ಬೇಬಿ ಥರ. ನೋಡಿ ಪಾಪುನೇ ಸಿಂಪಲ್ ಆಗಿ ರೆಡಿ ಮಾಡ್ಬಿಟ್ಟವ್ರೆ ಗೈಸ್. ಇವರಿಬ್ರು ಹಾಕೋದಂಗಿರ್ ಮಾತ್ರ ಫುಲ್ ಮಿಚ್ತವ್ರೆ. ಚಿನ್ನಮ್ಮ ಇಲ್ಲಿ ಅಳು ಯಾಕೆ? ಶೆಕೆಗೆ ಅಳ್ತಾವಳು ಅವಳು. ಡೆಕೋರೇಷನ್ ಎಲ್ಲ ರೆಡಿ ಇದೆ. ಇನ್ನ ಕೇಕ್ ಕಟಿಂಗ್ ಇಲ್ಲ. ಕೇಕ್ ಕಟಿಂಗ್ ವೆಯ್ಟಿಂಗ್. ಹಾಯ್ ಮಾಡು ಖುಷಿಮಾ. ಇಲ್ಲಿ ದೋ ಅಪ್ಪು. ಏಯ್ ಅವ್ನು ಮೈಮನ್ ನೋಡ್ತಾವನೆ. ಹಾಕಳ ಚಿನ್ನಿ ಕ್ಯಾಪ್ ಹಾಕೋ. ಅವಳು ಖುಷಿ ನೋಡಿ ಎಲ್ಲ ಭಯ ಪಟ್ರು ಅವಳು ಆಟ ಆಡ್ತಾಳೆ. ನೀನು ಹಾಕೊಂಡು ರೂಢಿ ಮಾಡಿದ್ದಲ್ಲ ಅವಳಿಗೆ. ಹಾಡು ಹೇಳ್ತಾವಳೆ. ಕೊಡು ಸರಿ ಅವಳ ಆಯ್ತಡೆ. ಮೈಮಾ ಅವರು ಪ್ರ್ಯಾಂಕ್ ಕಂಡಿದ್ದಾನೆ. ಇವಳು ಬೊಂಬೆ ಅಂದ್ಬಿಟ್ಟೇನೋ ಎತ್ಕೊಂಡು. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು ಮೈಮಾ, ಹ್ಯಾಪಿ ಬರ್ಡೇ ಟು ಯು. ನಿಜಲ್ಲ ಅದಕ್ಕೆ ಹೇಳಕ್ಕಂತ ನೋಡಿ ಗೈಸ್ ಏನ್ ಹೇಳ್ತಾನೆ. ಕೇಕ್ ಸಿಕ್ಕಿಲ್ಲ ಅಂತ ನೋಡ್ತಾನೆ ಮಚ್ಚ. ಅಪ್ಪು ಮೈಮಾ ಅಳ್ತಿದ್ದಾಳೆ ಗೈಸ್. ಅವಳಿಗೆ ಶೆಕೆ ಆಗ್ಬಿಟ್ಟಿದೆ ತುಂಬಾ. ಫೋನೇ ಇಲ್ಲ ನಿಂದು. ಗೈಸ್ ಇವತ್ತು ಸರ್ಪ್ರೈಸ್ ಇದೆ ನಮ್ಮ ಬ್ಲಾಗಲ್ಲಿ. ಒಬ್ರು ಬಂದಿದ್ದಾರೆ ನೋಡಿ. 7 ವಂಡರ್ ಸೆಲೆಬ್ರಿಟಿ 14 ವಂಡರ್ ಬರ್ತೈತೆ ಹಂಗೆ ನೋಡ್ಬಿಡಿ. ಕಮರ್ಷಿಯಲ್ ಉಪೇಂದ್ರ 2 ಪಾರ್ಟ್ 3 ಬರುತ್ತೆ ಇವಾಗ. ಮತ್ತೆ ಇನ್ನೊಂದು ಬರ್ತಿದೆ ಅಂತೆ ಪಾರ್ಟ್ 2 ಅಲ್ಲ. ಪಾರ್ಟ್ 2 ಅದು ಮಿಸ್ ಮಾಡ್ದೆ ಎಲ್ಲ ನೋಡಿ. 14 ವಂಡರ್ ಬರ್ತಿದೆ. 7 ಆಯ್ತು ಇವಾಗ 14 ಆಗ್ತಿದೆ. 7 ವಂಡರ್ ಅಂದ್ರೆ ಏನು ಹೇಳಿ? ಮರ್ತೋಗಿದ್ದೀನಿ ಬಟ್ ನೋಡಿ. ಏನ್ ಮೇನ್ರಿ ನನ್ನ ಮಗ ಅಂತ ಅವನು. ಏನಿಲ್ಲ ಹೋಗಿ ನಮ್ಮ ಹುಡುಗ ಹಂಗೆ ಇರೋದು. ಮಚ್ಚ ಹೆಂಗಾಯ್ತು ಊಟ? ನಾನೇ ಮಾಡಿರೋದೆಲ್ಲ ಐಟಮು. ಚಿನ್ನ ಹೆಂಗಾಯ್ತಾ ಊಟ? ನಾನೇ ಮಾಡಿರೋದೆಲ್ಲ ಐಟಮು. ಚೆನ್ನಾಯ್ತಾ? ನೆಕ್ಸ್ಟ್ ನನಗೆ ಆರ್ಡ್ರ್ ಕೊಡಿ ಆಯಿತಾ? ಅವ್ನು ತಿಂತಾ ಇಲ್ಲ, ನಾನು ತಿನ್ಸಕ್ಕೆ ಹೋದ್ರು. ಬೋಬೋ ಊಟ ಮಾಡ್ದ? ಕೊಟ್ಟಿಲ್ಲ ಅವನು. ನನ್ನ ಮಗಂಗೆ ಅವನಿಗೆ ತಿನ್ನಕ್ಕೆ ಸಾಕಾಗಲ್ಲ. ನಿಂಗೆ ಎಲ್ಲಿಂದ ಕೊಡ್ತಾನೆ ಹೇಳು? ಎಷ್ಟು ದಿನ ಆದ್ಮೇಲೆ ಸಿಕ್ಕಿದಾರಲ್ವಾ ಮುದ್ದು? ಇವನ್ ಯಾರಿದು? ಸಾರಿ, ಹೊಡಿಬೇಡ್ರಿ.
ಗೈಸ್ ಇವಾಗ ಬರ್ತಡೇ ಮುಗಿಸ್ಕೊಂಡು ಬಂದ್ವಿ. ನಮ್ಮ ಅಣ್ಣ ಸಿಕ್ಕಿದ್ರು. ಇವಾಗ ಮತ್ತೆ ಶಾಪಿಂಗ್ ಹೋಗ್ತಾ ಇದ್ದೀವಿ ಎಲ್ರೂ. ಅಣ್ಣನ ಫ್ಯಾಮಿಲಿ ಎಲ್ಲ ಹಾಯ್ ಮಾಡೋಣ ಎಲ್ಲರಿಗೂ. ಹಾಯ್. ಮಾವನ ಮಗ ಗೈಸ್, ಆದರೆ ಏಜಲ್ಲಿ ದೊಡ್ಡವರಲ್ವಾ, ಅದಕ್ಕೆ ಅಣ್ಣ ಅಂತ ಕರಿತೀನಿ. ಪಾವ ಅಭ್ಯಾಸ ಇಲ್ಲ, ಅಣ್ಣ ಅಂದಿ ರೂಢಿ ಆಗ್ಬಿಟ್ಟೈತೆ. ಸೊ ಇಲ್ಲಿ ಎಲ್ಲ ರೆಡಿಯಾಗಿ ನಿಂತವ್ರೆ. ಮಾಲಾ ಮೇಡಮ್ ನೋಡಿ ಶಾಪಿಂಗ್ ಅಂದ ತಕ್ಷಣ ವಾಟ್ರ್ ಬಾಟ್ಲೆಲ್ಲ ಇತ್ಕೊಂಡ್ಬಿಟ್ಟಾಳ. ಹಾಂ, ಟೀ ಕೇಕ್ ಕನ್ನಡ ಟೀ ಅಲ್ವಾ, ಅದಕ್ಕೇನೆ ನನ್ನ ಬದಲಿಗೆ ನನ್ನ ಸಿಸ್ಟರ್ಸ್ ಹಾಕೊಂಡವ್ರೆ ಎಲ್ಲೋ ಒಂದು ರೆಡ್ಡು. ಕರ್ನಾಟಕ ಫ್ಲಾಗ್ ಕಲರು. ಇವರು ಶಾಂತಿ ದೂತ, ಗಾಂಧಿ ತಾತ. ಏನೋ ಹೇಳ್ತೀನಿ ಅಂತ ಎಕ್ಸ್ಪೆಕ್ಟ್ ಮಾಡ್ತಿತ್ತು. ಏನಣ್ಣ ಗಾಂಧಿ ತಾತನ ಹೋಲ್ಸಿದ್ದೀನಿ, ನೀನೇನಣ್ಣ ಹೊಡೆದ್ಬಿಟ್ಟು ಹೋಗ್ತೀಯಲ್ಲ ಅಣ್ಣ. ನ್ಯಾಯನಾ ಇದು? ನ್ಯಾಯನಾ ಇದು? ನೀತಿನಾ? ಮಚ್ಚ ಕಾರು ಪಾರ್ಕ್ ಮಾಡಿದ, ಅಲ್ಲಿ ತೊಗೊಂಡು ಬರ್ತಾ ಇದೊಂದು ರಿವರ್ಸ್ ತೊಗೊಂಡು. ಸೊ ಇವಾಗೆಲ್ಲ ಸ್ಯಾರಿ ಶಾಪಿಂಗ್ ಮಾಡೋಣ ಅಂತ ಹೋಗ್ತಾ ಇದ್ದೀವಿ ಯುಗಾದಿ ಹಬ್ಬಕ್ಕೆ. ಸೊ ಹೇಗಿದೆ ಅಂತ ತೋರಿಸ್ತೀನಿ ಕಲೆಕ್ಷನ್ಸ್ ಎಲ್ಲ. ಪಾಪ ನಮ್ಮ ಅಣ್ಣ ನೋಡಿ ಸುಸ್ತಾಗ್ಬಿಟ್ಟವ್ರೆ. ಅವ್ರ ಹೆಂಡತಿ ಸೀರೆ ತೆಗ್ದು ತುಂಬಿ ಹಾಕ್ಬಿಟ್ಟು ಮಚ್ಚ ಎಟ್ಟು ಹುಡ್ಕಕ್ಕೆ ಹೋಗಿದ ತಕ್ಷಣನೇ ಹಿಂಗೆ ತಲೆ ಮೇಲೆ ಕೈ ಹಾಕುತ್ತ, ನೀನು ಅವಳೆಷ್ಟು ಸೀರೆ ಎತ್ಕೊಂಬತ್ತಾಳು ಅಂತ. ಅಳ್ಬೇಡ ಕಾಣು, ಸುಮ್ಮನಿರೋ. ಎಷ್ಟಪ್ಪ ಸೀರೆ? ಇವ್ರ ಕಣ್ಣಲ್ಲಿ ನೀರು ಬರ್ತೈತೆ. ಅವ್ನು ಬರಕ್ಕೆ ಮುಂಚೆ ಕಣ್ಣೇ ಮುಚ್ಕೊ ಕೂತವ್ದೆ, ಚಿಂತೆ ಎತ್ಕೊಂಡು. ಅಣ್ಣ ತಮ್ಮ ಇಬ್ರು ಅವ್ರಿಬ್ರು ಅಲ್ಲೇ ಶಾಪಿಂಗಲ್ಲಿ ಮುಳ್ಕೋಗ್ಬಿಟ್ಟವ್ರೆ. ಫೈನಲಿ ಶಾಪಿಂಗ್ ಮುಗಿಸ್ಕೊಂಡು ಹೋಗ್ತಾ ಇದ್ದೀವಿ ಗೈಸ್ ಮನೆ ಕಡೆಗೆ. ಇವಾಗ ನಮ್ಮ ಪಯಣ ಜೋಬಿಗೆ ಕತ್ರಿ ಬಿದ್ದಿದ್ದಾಯಿತು. ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇನ್ನೇನು ಮನೆಗೆ ಹೋಗೋದಷ್ಟೇ ಇರುತ್ತೆ. ಎಲ್ಲೋದ್ರೂ ಬಾಲ ಥರ ನಿದ್ದೆ ಮಾಡ್ಕೊಂಡು ಇವಾಗ ಎದ್ದವ್ರೆ. ಸೊ ಲವ್ ಯು ಆಲ್. ಯಾರೆಲ್ಲ ನೋಡ್ತಾ ಇದ್ದೀರಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ, ಹಾಗೆ ಬೆಲ್ಲೈಕನ್ ಕೂಡ ಮರಿಬೇಡಿ. ಲವ್ ಯು ಆಲ್, ಬಾಯ್.